ಮೇಡಮ್ ತ್ರಿಶೂಲ್ ತ್ರಿಶೂಲ್ ಬಂದ ನಿಧಾನ. ನೀವ್ಯಾಕೆ ಮೇಡಮ್ ನನ್ನ ಕಾಲ ಹತ್ರ ಮಲಗಿದ್ರಿ? ಛೇ, ನಿಮಗೂ ಜಾಗ ಕೊಡದೆ ನಾನೊಬ್ಬನೇ ಮಲಗಿದ್ನಾ? ಸಾರಿ ಮೇಡಮ್. ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಸಾರಿ ಕೇಳಬೇಕಾಗಿರೋದು ನಾನು. ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ. ಯಾರೋ ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ನೀವೇ ಕಾರಣ ಆಗ್ತೀರಾ? ಬೇರೆ ರಸ್ತೆಯಲ್ಲಿ ಹೋಗ್ತಾ ಇದ್ದು ನಿಮ್ಮನ್ನ ತಡೆದು ನಾನು ಹೇಳಿದ ದಾರಿಲೇ ಹೋಗ್ಬೇಕು ಅಂತ ಹಠ ಮಾಡದೇ ಇದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಆ ರೌಡಿಗಳು ನಮಗೆ ಸಿಗ್ತಾ ಇರಲಿಲ್ಲ. ಐ ಆಮ್ ವೆರಿ ಸಾರಿ. ಸಾರಿ ವಾಪಸ್ ತಗೊಳ್ಳಿ ಮೇಡಮ್. ಒಂದು ಹುಡುಗಿನ ಜೊತೆ ಕರ್ಕೊಂಬರ್ಬೇಕಾದ್ರೆ ಏನೇ ಬಂದರೂ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು. ನಾನು ರೆಡಿ ಇರಲಿಲ್ಲ. ನನಗೇನೋ ಹೀಗಾಯ್ತು, ಓಕೆ. ನಿಮ್ಗೇನಾದ್ರೂ ಆಗಿದ್ರೆ? ದೇವ್ರ ದೊಡ್ಡವನು, ನಿಮ್ಗೇನೂ ಆಗಿಲ್ಲ ಸದ್ಯ. ಸಾರಿ ಮೇಡಮ್. ಇಲ್ಲ ಇಲ್ಲ, ನೀವು ನನ್ನನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡಿದ್ರಿ. ಅವ್ರು ನನಗೇನೋ ಮಾಡ್ತಾರೆ ಅಂತ ತಡೆಯೋದಕ್ಕೆ ಬಂದೆ. ಅವ್ರು ನಿಮಗೆ ಹೊಡೆದಿದ್ದು. ಸಾರಿ ಕೇಳಬೇಕಾಗಿರೋದು ನಾನು ತ್ರಿಶೂಲ್. ಅದೇಗಾಗತ್ತೆ ಮೇಡಮ್, ಸಾರಿ ನಾನು ಕೇಳಬೇಕಾಗಿರೋದು. ನಮ್ಮಿಬ್ರ ಮಧ್ಯೆ ಒಂದು ಒಪ್ಪಂದ ಆಗಿದೆ, ಮರ್ತು ಹೋದ್ರಾ? ನಾವಿಬ್ರು ಈಗ ಫ್ರೆಂಡ್ಸ್ ಮಧ್ಯ ಸಾರಿ ಥ್ಯಾಂಕ್ ಯು ಇದೆಲ್ಲ ಬರಬಾರ್ದು. ಮೇಡಮ್, ನೀವು ಈ ಮಾತು ಹೇಳ್ತಾ ಇದ್ದೀರಾ? ಹಾಗಾದ್ರೆ ಆ ಒಪ್ಪಂದ ನಿಜಾನಾ? ನಾವಿಬ್ರು ನಿಜವಾಗ್ಲೂ ಫ್ರೆಂಡ್ಸಾ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನೀವು ಆ ಸಿಚುಯೇಷನಿಂದ ಎಸ್ಕೇಪ್ ಆಗೋದಕ್ಕೆ ಹಾಗೆ ಹೇಳಿ ಅದನ್ನ ಆಮೇಲೆ ಮರ್ತು ಬಿಟ್ಟಿರ್ತೀರ ಅನ್ಕೊಂಡಿದ್ದೆ. ನೀವು ಮರ್ತಿಲ್ವಾ? ಮರೆಯೋಕೆ ಏಟ್ ಬಿದ್ದಿರೋದು ನಿಮ್ ತಲೆಗೆ, ನನ್ನ ತಲೆಗಲ್ಲ. ನಿಧಾನ, ಹುಷಾರು. ನಾಟ್ ರೀಚಬಲ್. ಶಿವಾನಿ ಆಗ್ಲಿ ತ್ರಿಶೂಲ್ ಆಗ್ಲಿ ಫೋನಿಗೆ ಸಿಗ್ತಾ ಇಲ್ಲ ನಿನ್ನೆಯಿಂದ. ಎಲ್ಲಿ ಹೋದ್ರು ಇವರು? ಎಲ್ಲಿದಾರೋ, ಏನ್ ಮಾಡ್ತಿದಾರೋ ಒಂದು ಅರ್ಥನೇ ಆಗ್ತಿಲ್ಲ. ಪ್ರೀತಿ ಮಾಡ್ತಾ ಇರೋರ್ನ ದೂರ ಮಾಡ್ತಿರೋ ಒಬ್ಬ ಕೆಟ್ಟ ಮನುಷ್ಯ ನೀವು. ಶಿವಾನಿ ಮತ್ತೆ ಆ ಹುಡುಗ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ. ನೀವು ಅವರಿಬ್ರು ಮಧ್ಯೆ ಬಂದು ದೂರ ಮಾಡಕ್ ನೋಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಆ ಶಿವಾನಿ ಕೂಡ ಅವನನ್ನ ಅಷ್ಟೇ ಇಷ್ಟಪಡ್ತಾ ಇದ್ದಾಳೆ. ಹಾಗಾಗ್ಬಾರ್ದು, ಅದೆಲ್ಲ ಸುಳ್ಳು. ಹಾಗಾಗ್ಲೇಬಾರ್ದು. Something is going really wrong. ಅವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಅಲ್ಲ, ಯಾವತ್ತೂ ತ್ರಿಶೂಲ್ ನಾನು ಕಾಲ್ ಮಾಡದೆ ಇದ್ದವನೇ ಅಲ್ಲ. ಏನೇ ಆದ್ರೂ ಏನ್ ನಡೀತಿದೆ ಅಂತ ಅವ್ನು ಕಾಲ್ ಮಾಡಿ ತಿಳಿಸ್ತಿದ್ದ. ಬಟ್ ಇವತ್ತು ನನ್ ಕಾಲ್ ಎತ್ತಿಲ್ವಲ್ಲ. ಶಿವಾನಿ ಅವರಾದ್ರೂ ಅಲ್ಲಿ ಬೇರೆ ಏನೋ ನಡೀತಾ ಇದೆ. ಅದೇನು ಅಂತ ಕಂಡು ಹಿಡಿಯಲೇಬೇಕು. ನಾನು ಆದಷ್ಟು ಬೇಗ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗ್ಲೇಬೇಕು.
ಅಲ್ಲ ನೀವು ಯಾಕೆ ಎದಳಕ್ಕೆ ಹೋದ್ರಿ? ಏನು ಮೇಡಮ್ ನೀವು ಮಾತ್ರ ಸ್ನಾನ ಮಾಡಿ ಚೆನ್ನಾಗಿ ರೆಡಿ ಆಗ್ಬೋದು, ನಾನು ಆಗ್ಬಾರ್ದಾ? ನೋಡಿ, ನೆನ್ನೆಯಿಂದ ಹಾಗೆ ಮಾಡ್ಕೊಂಡು ಸ್ನಾನ ಮಾಡಿಲ್ಲ, ಬಟ್ಟೆ ಚೇಂಜ್ ಮಾಡಿಲ್ಲ. ಹೀಗೆ ಇದ್ರೆ ಮೈ ಮೇಲೆ ಗಿಡ ಬಳ್ಳಿ ಬೆಳ್ಕೊಂಡ್ಬಿಡುತ್ತಷ್ಟೇ. ಈಗೇನು ಮಾಡಬೇಕು? ನಾನು ಸ್ನಾನ ಮಾಡಬೇಕು. ಅಯ್ಯೋ, ನೀವು ಸ್ನಾನ ಮಾಡಿಸಿ ಅಂತ ಕೇಳಿಲ್ಲ, ಬಾತ್ರೂಮ್ ತನಕ ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂದೆ ಅಷ್ಟೇ. ಸರಿ ಬನ್ನಿ. ಮೇಡಮ್, ಏನು ಬನ್ನಿ ಅಂತ ನೀವು ಒಬ್ಬರು ಆಗ್ಬಿಟ್ರೆ ಕರ್ಕೊಂಡೋಗಿ ನನ್ನ. ಹುಷಾರು. ಮೇಡಮ್, ಹಿಂಗೆ ಸರಿ ಹೋಗೋದಿಲ್ಲ, ಇಲ್ಲಿ ಹಿಂಗೆ ಹಾಕೋತೀನಿ, ಕಂಫರ್ಟಬಲ್ ಆಗಿರುತ್ತೆ. ಏನೋ ವಿಷಯ? ಅಲ್ಲ, ನಾನು ಬಿಸಿ ಇದ್ದೀನಿ ಅಂತ ನಂದೀಶ ಹೇಳಿದ್ರು ಹಿಂಗೆ ನುಗ್ಬಿಟ್ಟಿದ್ಯಾ? ಅದು ದಿಗ್ವಿಜಯ್, ಇವನಿಗೆ ನಾವು ಸಾಯಿಸಿದ್ದು ನಿಜವಾದ ನಾಗಿನಿ ಅಲ್ಲ, ನಿಜವಾದವಳು ನೀನು ಸೊಸೆ ಮಾಡ್ಕೋಬೇಕು ಅಂತಿರೋ ಶಿವಾನಿನಿ ಅಂತ ಹೇಗೆ ಹೇಳೋದು? ಏನು ಯೋಚನೆ ಮಾಡ್ತಾ ಇದೆಯೋ? ಮಾತಾಡೋ. ಏನಿಲ್ಲಪ್ಪ, ಮತ್ತಿನ್ನೇನು ಸಮಾಚಾರ? ನಿನ್ನ ಸೊಸೆ ಹೇಗಿದ್ದಾಳೆ? ನಾರ್ಮಲ್ ಆಗಿದ್ದಾಳೆ. ಅವ್ರ ಬಗ್ಗೆ ಯಾಕೆ ವಿಚಾರಿಸ್ತಾ ಇದೆಯಾ? ಏನಿಲ್ಲಪ್ಪ, ಸುಮ್ಮನೆ ವಿಚಾರಿಸ್ದೆ ಅಷ್ಟೇ. ಮತ್ತೇನಾದರೂ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ಯೋ ಅಥವಾ ಸಂಬಂಧನ ಅಲ್ಲಿಗೆ ಅವತ್ತೇನೋ ಅವಳ ಮ್ಯಾನೇಜರ್ ಸತ್ತೋದ್ಲು ಅನ್ನೋ ಕಾರಣಕ್ಕೆ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡಿದೆ. ಸಂಬಂಧ ಮುರಿದಾಕಿಲ್ಲ. ಅಪಶಕ್ನ ಮಾತಾಡಬೇಡ. ಅಪಶಕ್ನ ನಾನಲ್ಲಪ್ಪ, ನಿನ್ನ ಸೊಸೆ. ನೀನು ಅದು ಯಾವ ಗಳಿಗೆಯಲ್ಲಿ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಯೋ ಹಾವನ್ನೇ ಕುತ್ತಿಗೆಗೆ ಸುತ್ಕೊಳ್ಬೇಕು ಹೊರಟಿದ್ಯಾ ನೀನು. ನಿಜ ಹೇಳು, ನೀನು ಈ ವಿಷಯ ಕೇಳಕ್ಕೆ ಅಂತ ಓಡ್ ಬಂದ್ಯಾ ಅಲ್ವಾ? ನಾನು ಬೇರೆ ಏನೋ ಟೆನ್ಷನಲ್ಲಿದ್ದೆ. ನೀನು ಅರ್ಜೆಂಟ್ ಒಂದಿದ್ದಕ್ಕೆ ನಾನು ಫ್ರೀ ಮಾಡ್ಕೊಂಡು ಕೂತ್ಕೊಂಡೆ. ನೀನು ನೋಡಿದ್ರೆ ನಾನು ಮಾತಾಡೋಕೆ ಬಂದಿದ್ದ ವಿಷಯನೇ ಬೇರೆ ದಿಗ್ವಿಜಯ್. ಆದರೆ ನೀನು ಅದನ್ನು ಕೇಳಿದ್ರೆ ನಂಬಲ್ಲ. ಆ ನಾಗಿನಿ ನಿನಗೆ ಏನು ಮೋಡಿ ಮಾಡಿದಳೋ ನನಗೆ ಗೊತ್ತಾಗ್ತಿಲ್ಲ. ಅವಳ ಬಗ್ಗೆ ಸತ್ಯ ಹೇಳಿದ್ರೆ ನೀನು ನಂಬಲ್ಲ. ನಿನಗೆ ಸತ್ಯ ಹೇಳೋದಕ್ಕಿಂತ ನಾನು ತಪ್ಪಿರೋದೇ ವಾಸಿ. ನಾನು ಬೇಜಾರು ಮಾಡ್ಕೊಂಡು ಬೈತಾ ಇದ್ರು, ಏನು ಉತ್ತರ ಕೊಡದೆ ಸುಮ್ಮನೆ ಕೂತಿದ್ಯಾ? ಯೋಚನೆಯಲ್ಲಿ ಮುಳುಗೋದಂಗಿದೆ. ಏನು ಸಮಾಚಾರ? ಏನಿಲ್ಲಪ್ಪ. ಮತ್ತೆ ತ್ರಿವಿಕ್ರಮ ಹೇಗಿದ್ದಾನೆ? ಹುಷಾರಾಗಿದ್ದಾನೆ? ಹುಷಾರಾಗಿದ್ದಾನೆ, ಆದರೆ ಓಕೆ ಅವನ ಹುಷಾರಾಗಿ ನೋಡ್ಕೊ. ಓಕೆ, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಬಾಯ್. ಅಯ್ಯೋ, ಇದೇನು ಯಜಮಾನ್ರೆ, ಡಾಕ್ಟ್ರು ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಏನೋ ಮಾತಾಡಬೇಕು ಅಂತ ಬಂದರು, ಸರಿಯಾಗಿ ಮಾತು ಆಡಲಿಲ್ಲ. ನೀವು ಚಿಕ್ಕ ಯಜಮಾನ್ರ ಬಗ್ಗೆ ಹೇಳ್ತಾ ಇದ್ರು ಸರಿಯಾಗಿ ಅವ್ರ ಬಗ್ಗೆ ಕೇಳಿಸ್ಕೊಳ್ಳೂ ಇಲ್ಲ. ಏನಾಗಿದೆ ಅವ್ರಿಗೆ? ಕೋಮಾಯಿಂದ ಎದ್ಮೇಲೆ ಟಿಕ್ಲಾಗಿ ಹೋಗಿದ್ದಾನೆ. ಈ ತ್ರಿವಿಕ್ರಮ ಇಲ್ಲಿ ಫೋನೇ ತೆಗಿತಾ ಇಲ್ಲ. ಅವ್ರ ಸ್ನೇಹಿತರನ್ನ ವಿಚಾರಿಸು, ಅವ್ರ ಪರ್ಚೇಸರ್ಗೆಲ್ಲ ಒಂದು ಫೋನ್ ಮಾಡು. ಫೋನ್ ಮಾಡಿದ್ದೆ ಯಜಮಾನ್ರೆ, ಯಾರಿಗೂ ಸರಿಯಾಗಿ ಗೊತ್ತಿಲ್ವಂತೆ. ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಹೋಗಿ. ಅಯ್ಯೋ, ಬಾತ್ರೂಮ್ ಬಂದೇ ಬಿಡ್ತಾ? ಅಂದ್ರೆ ಬಾತ್ರೂಮ್ ದೂರ ಆಯ್ತಲ್ಲ, ನಿಮಗೆ ಕಷ್ಟ ಆಯ್ತಾ ಅಂತ ಕೇಳಿದೆ. ಪರವಾಗಿಲ್ಲ, ಹೋಗಿ. ಆಯ್ತು. ಆಯ್ತು ಮೇಡಮ್, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಮೇಡಮ್ ಇಲ್ಲೇ ಇದ್ದೀರಾ? ಅದು ಒಂದ್ ಸ್ವಲ್ಪ ಟೆವಲ್ ತಂದು ಕೊಡಿ ಪ್ಲೀಸ್. ಸ್ನಾನಕ್ಕೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಮರ್ತೋಯ್ತು ಮೇಡಮ್, ಪ್ಲೀಸ್ ತಂದು ಕೊಡಿ. ಸರಿ, ತಂದೆ. ತ್ರಿಶೂಲ್? ಅಲ್ಲ, ಅದು
ಒಂದು ಟೀ ಕೊಡಿ. ಶಿವಾನಿ ಮತ್ತೆ ತ್ರಿಶೂಲ್ ಮಧ್ಯ ಏನ್ ನಡೀತಾ ಇದೆ? ಶಿವಾನಿ ಅವ್ರ ಮೂಡ್ ಸರಿಗಿಲ್ಲ, ಹೊರಗಡೆ ಕರ್ಕೊಂಡು ಹೋಗಿ ತಿರ್ಗಾಡ್ಸ್ಕೊಂಬ ಅಂದ್ರೆ ತ್ರಿಶೂಲ್ ಮಾಡ್ತಾ ಇರೋದಾದ್ರೂ ಏನು? ಐ ಡಿ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ತ್ರಿಶೂಲ್. ತ್ರಿಶೂಲ್ ಹೀಗೆಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಆ ಅಂಕಲ್ ಯಾಕೆ ತ್ರಿಶೂಲು ಶಿವಾನಿ ಗಂಡ ಹೆಂಡತಿ ಅಂತ ಹೇಳಿದ್ರು? ಅವರಿಬ್ಬರ ಮಧ್ಯ ನಾನು ಬರ್ತಿದ್ದೀನಂತೆ, ನಾನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದೀನಂತೆ. ಐ ಮೀನ್ ವಾಟ್ ಈಸ್ ಹ್ಯಾಪನಿಂಗ್? ಏನ್ ನಡೀತಾ ಇದೆ ಇಲ್ಲಿ? ಯಾರನ್ನೂ ರಾಂಗ್ ಆಗಿ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಮೋಸ್ಟ್ ಆಫ್ ಆಲ್ ಈ ವಿಷಯದಲ್ಲಿ ಶಿವಾನಿ ತ್ರಿಶೂಲ್ ಮಧ್ಯ ಏನೋ ನಡೀತಾ ಇದೆ. ಇಷ್ಟು ವರ್ಷದಲ್ಲಿ ತ್ರಿಶೂಲ್ ರಾಂಗ್ ಆಗಿ ಬಿಹೇವ್ ಮಾಡ್ದವನೇ ಅಲ್ಲ, ಬಟ್ ಇಲ್ಲಿ ಏನೋ ನಡೀತಾ ಇದೆ. ಸಮಥಿಂಗ್ ಇಸ್ ರಿಯಲಿ ಫಿಶಿ. ತಗೊಳ್ಳಿ, ತಿಂತೀನಿ. ನಿಮಗೆ ನಾನು ಆಮೇಲೆ ತಿಂತೀನಿ, ನೀವು ಮೊದಲು ತಿನ್ನಿ. ಮೇಡಮ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ತಿಂಡಿ ಬೇಡ. ತ್ರಿಶೂಲ್, ನಿನ್ನೆಯಿಂದ ನೀವೇನು ತಿಂದಿಲ್ಲ. ಸುಮ್ಮನೆ ಹಠ ಮಾಡಬೇಡಿ, ಸ್ವಲ್ಪ ತಿನ್ನಿ. ಕಷ್ಟ ಆಗ್ತಾ ಇದೆ ಮೇಡಮ್. ಕಷ್ಟ ಅಂತ ಉಪವಾಸ ಇರೋಕ್ಕಾಗುತ್ತಾ? ಡಾಕ್ಟ್ರು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ನೀವೀಗ ತಿಂದೆ ಹೋದ್ರೆ ಇನ್ನಷ್ಟು ಸುಸ್ತಾಗ್ತೀರ. ಮೇಡಮ್ ಅರ್ಥ ಮಾಡ್ಕೊಳ್ಳಿ, ಕೈ ತುಂಬಾ ನೋವ್ತಾ ಇದೆ, ತಿನ್ನಕ್ ಆಗ್ತಾ ಇಲ್ಲ. ಸರಿ ಕೊಡಿ, ನಾನು ತಿನ್ನಿಸ್ತೇನೆ. ಅಯ್ಯೋ ನೀವಾ? ಬೇಡ ಬೇಡ ಮೇಡಮ್. ಏನಾಗುತ್ತೆ? ನಾನು ನಿಮ್ಮ ಸ್ನೇಹಿತೆ ತಾನೆ. ನಾನು ತಿನ್ಸಿದ್ರೆ ಏನು ತಪ್ಪಿಲ್ಲ. ಸ್ನೇಹಿತ ಹೇಳ್ದಾಗ ಕೇಳ್ಬೇಕಷ್ಟೆ. ಕೊಡಿ. ಅಲ್ಲ ಅದು ಕೊಡಿ ತ್ರಿಶೂಲ್. ಅಯ್ಯೋ ನಿಧಾನ. ಸರ್ ಟೀ ತಗೊಳ್ಳಿ. ಥ್ಯಾಂಕ್ ಯು. ನಾನು ಇಲ್ಲೇ ಕೂತ್ಕೊಂಡು ಏನೇನೋ ಜಡ್ಜ್ಮೆಂಟಿಗೆ ಬರೋದು ಸರಿ ಆಗಲ್ಲ. ಏನೇ ಇದ್ರೂ ಅವರನ್ನ ಡೈರೆಕ್ಟಾಗಿ ಕೇಳಬೇಕು. ಅವ್ರು ಎಲ್ಲಿದ್ರೋ ಅಲ್ಲೇ ಹೋಗಬೇಕು. ಅವಾಗಲೇ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗೋದು. ಅಮ್ಮ, ಟೀ ಎಷ್ಟಾಯ್ತು? ತಗೊಳ್ಳಿ. ಅಮ್ಮ, ಇವರಿಬ್ಬರನ್ನ ಎಲ್ಲಾದ್ರೂ ನೋಡಿದೀರಾ? ಏನಪ್ಪ ಎಲ್ಲರೂ ಬಂದು ಇವ್ರನ್ನೇ ಕೇಳ್ತಾ ಇರ್ತೀರಾ? ಏನು ವಿಷಯ? ಎಲ್ರೂನಾ? ಬೇರೆ ಯಾರು ಬಂದಿದ್ರು? ಯಾರು ಅಂತ ಗೊತ್ತಿಲ್ಲಪ್ಪ. ಹಲೋ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅವರಿಬ್ರು ಲವರ್ಸ್ ಅಲ್ಲ. ಅವಳು ನನ್ನ ಮದುವೆ ಆಗ್ಬೇಕಾಗಿರೋ ಹುಡುಗಿ. ಇವರಿಬ್ರು ನೋಡಿದಿರಾ ಅಂತ ಕೇಳಿದ್ರೆ ವಿಷಯ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ದೀರಲ್ಲ. ಯಾಕಪ್ಪ ಸಿಡಿತೀಯ? ಇಲ್ಲಿ ಬಂದು ತಿಂಡಿ ತಿಂದ್ಬಿಟ್ಟು ಹೋದ್ರು ನಮ್ಮ ಹೋಟ್ಲಲ್ಲಿ, ಅದಕ್ಕೆ ಹೇಳ್ದೆ ನಾನು. ಎಲ್ಲಿಗೆ ಹೋದ್ರು? ಈಗ ಸಿಟಿ ಕಡೆ ಹೋದ್ರು. ಓಕೆ, ಸಾರಿ ಅಮ್ಮ. ಥ್ಯಾಂಕ್ ಯು. ಐ ಥಿಂಕ್ ಇವರಿಬ್ರು ಇಲ್ಲೇ ಎಲ್ಲೋ ಸರೌಂಡಿಂಗ್ ಅಲ್ಲೇ ಇದ್ದಾರೆ. ಇಲ್ಲೇ ಹತ್ರ ಇರೋ ಸಿಟಿಗೆ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ.
ಇದೇನಿದು ಮಹಾಮಾಯಿ? ಯಾವುದೇ ವಿಶೇಷವಾದ ಶಕ್ತಿ ನಿಮ್ಮ ಮಂತ್ರದಂಡವನ್ನು ಸೇರುತ್ತಿದೆ? ಹೌದು, ಇದು ಆದಿಶೇಷನನ್ನು ಹುಡುಕಲು ಬೇಕಾಗುವ ಶಕ್ತಿ, ಅವನನ್ನು ಎದುರಿಸಲು ಬೇಕಾಗುವ ಶಕ್ತಿ. ಹಾಗಾದರೆ ನಾವೀಗ ಆದಿಶೇಷ ಯಾರೆಂದು ತಿಳಿಯಬಹುದೇ? ನಾವೀಗ ಅವನಿರುವ ಜಾಗಕ್ಕೆ ಹೋಗಬಹುದೇ? ಇಲ್ಲ. ಯಾಕೆ ಮಹಾಮಾಯಿ? ಅವನನ್ನು ಹುಡುಕುವ ಶಕ್ತಿ ಸಿದ್ಧಿಯಾಗಿದೆಯಲ್ಲ. ಇಷ್ಟೇ ಸಾಲದು. ಇದು ಒಂದು ದಿನದ ಪೂಜೆಗೆ ಮುಗಿಯುವ ಕೆಲಸವಲ್ಲ. ಅವನನ್ನು ಹುಡುಕಲು ಇನ್ನು ಸಮಯ ಬೇಕು. ಇದು ನನ್ನ ಮೊದಲ ಪೂಜೆ. ಮೊದಲನೆಯ ಪೂಜೆಯಲ್ಲಿ ಯಶಸ್ವಿಯಾಗಿದ್ದೇನೆ ಅಷ್ಟೇ. ಹೀಗೆ ಇನ್ನೊಂದು ಪೂಜೆ ಆಗಬೇಕು. ಬರೀ ಶಕ್ತಿಯ ಸಂಗ್ರಹದಿಂದ ಎಲ್ಲವೂ ಸಾಧ್ಯವಿಲ್ಲ. ಆದಿಶೇಷನ ಪುನರ್ಜನ್ಮದ ಹಿಂದೆ ಅದೆಷ್ಟು ಮರ್ಮಗಳಿವೆ, ಅದೆಷ್ಟು ರಹಸ್ಯಗಳಿವೆ, ಅದನ್ನೆಲ್ಲ ತಿಳಿಯಬೇಕು. ಆದಿಶೇಷನ ಮೂಲದ ಬಗ್ಗೆ ಇನ್ನಷ್ಟು ವಿಷಯಗಳು ಗೋಚರವಾಗಬೇಕು. ಆಗಲೇ ನನ್ನ ಪೂಜೆ ಸಂಪೂರ್ಣವಾಗುವುದು. ಇದಕ್ಕೆಲ್ಲ ಎಷ್ಟು ದಿನ ಕಾಯಬೇಕು? ನಾವ್ಯಾಕೋ ತಡ ಮಾಡುತ್ತಿದ್ದೇವೆ ಅನಿಸುತ್ತಿದೆ. ಹುಡುಗರಳ 23 ವರ್ಷಗಳಿಂದ ನಾಗಿಣಿಯ ಕೈಯಿಂದ ಆಗದಿರುವ ಕೆಲಸವನ್ನು ನಾನು ಮಾಡಲು ಹೊರಟಿದ್ದೇನೆ. ಅಷ್ಟು ಸುಲಭವಾಗಿ ಮುಗಿಯುವ ಕೆಲಸ ಇದಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಆದಿಶೇಷನ ಪುನರ್ಜನ್ಮದ ನಿಗೂಢವಾದ ಸತ್ಯ ತಿಳಿದ ಮೇಲೆ ನಮ್ಮ ಪ್ರಯತ್ನ ಮುಂದೆ ಸಾಗಬೇಕು. ಯಾಕೆ ಕಣ್ಣಲ್ಲಿರು? ಏನಾಯ್ತು? ಏನಿಲ್ಲ. ಏನಾಯ್ತು ಹೇಳಿ. ಅಮ್ಮ ನೆನಪಾಯ್ತು. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಊಟ ಬೇಡ ಅಂತ ಹಠ ಮಾಡಿ ಮಲ್ಕೊಂಡ್ರೆ ಅಮ್ಮನೂ ಹಠ ಮಾಡಿ ನನಗೆ ಊಟ ಮಾಡಿಸೋರು. ಇವಾಗ ನಿಮ್ಮನ್ನು ನೋಡಿ ನನಗೆ ಅದೆಲ್ಲ ನೆನಪಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು ಎಷ್ಟು ಒಳ್ಳೆಯವರು. ನಿಮ್ಗೆ ಎಷ್ಟೆಲ್ಲ ಒಳ್ಳೆ ಗುಣ ಇದೆ, ಆದರೂ ಮೂಗಿನ ಮೇಲೆ ಕೋಪ. ಕೋಪನ ನನಗ ಸಾಧ್ಯನೇ ಇಲ್ಲ. ನಿಮ್ಮ ಕೋಪ ಏನು ಅಂತ ನಿಮ್ಗೆ ಗೊತ್ತಾಗಲ್ಲ ಮೇಡಮ್, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಕೋಪ ಸ್ವಲ್ಪ ಇರ್ಬೋದು, ಆದರೆ ನೀವು ಹೇಳ್ತಿರೋಷ್ಟಲ್ಲ. ಮೇಡಮ್, ನಾವೊಂದು ಆಟ ಆಡೋಣವಾ? ಆವಾಗ ನಿಮ್ಮ ಕೋಪ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಏನಾಟ? ನೀವು ನನ್ನ ಥರ ಮಾತಾಡಬೇಕು, ನಾನು ನಿಮ್ಮ ಥರ ಮಾತಾಡ್ತೀನಿ. ಸರಿ, ಹುಷಾರು. ನೋಡಿ ಮೇಡಮ್, ಇವಾಗ ನೀವು ತ್ರಿಶೂಲು, ನಾನು ಶಿವಾನಿ. ನೀವು ನನ್ನ ಮಾತಾಡಿಸ್ಬೇಕು ಅಂತ ನಮ್ಮ ಮನೆಗೆ ಬಂದಿರ್ತೀರಾ. ಮಾತಾಡಿ ಇವಾಗ. ನಮಸ್ಕಾರ ಮೇಡಮ್. ಏನ್ ಮೇಡಮ್ ಮೌನವಾಗಿ ನಿಂತ್ಬಿಟ್ಟಿದ್ರೆ ಏನಾಯ್ತು ಮೇಡಮ್? ಅದೆಲ್ಲ ನಿನಗೆ ಯಾಕೆ? ಅಲ್ಲ ಮೇಡಮ್, ಏನ್ ಹಿಂಗಂತ ಇದ್ದೀರಾ? ನಾನೇನು ಕೇಳಬಾರ್ದಾ? ಅದೆಲ್ಲ ತಿಳ್ಕೊಂಡು ನೀನೇನ್ ಮಾಡ್ತೀಯಾ? ನಾನು ಹೇಗ್ ಬೇಕಾದ್ರೂ ಇರ್ತೀನಿ, ಅದೆಲ್ಲ ನಿನಗೆ ಯಾಕೆ? ಓಲಿ ಬಿಡಿ ಮೇಡಮ್, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ತಿಂಡಿ ಆಯ್ತಾ? ನೋಡು, ಮಾತಾಡಕ್ಕೇನು ಸಿಗ್ಲಿಲ್ಲ ಅಂತ ಏನೇನೋ ಪ್ರಶ್ನೆ ಕೇಳಬೇಡ. ನನಗೆ ಎಷ್ಟು ಸಲ ಹೇಳಿಲ್ಲ ಸುಮ್ನೆ ಈ ಥರ ಮನೆಗೆ ಬಂದು ಕಾಟ ಕೊಡಬೇಡ ಅಂತ? ಯಾಕೆ ನನ್ನ ಹುಡ್ಕೊಂಡ್ ಬರ್ತೀಯಾ? ಇನ್ನೊಂದ್ಸರಿ ಈ ಥರ ಮನೆಗೆ ಬಂದ್ರೆ ಸರಿ ಇರಲ್ಲ. ನಿನಗೆ ಹೇಳ್ತಾ ಇರೋದು, ಇಲ್ಲಿಂದ ಹೋಗು ಹೋಗು ಅನ್ನಲ್ಲ.